ಕೋಣನಕುಂಟೆ. ಮುಂಬೈಯಿಂದ ಬಂದಿರೋದು, ಕನ್ನಡ ಮಾತಾಡ್ತಾ ಇದ್ದಾರೆ ನೋಡಿ. ಇಲ್ಲ, ಇದು ಜಯನಗರ ಹೋಗೋ ಮೆಟ್ರೋ ಸ್ಟೇಷನ್. ಕೋಣನಕುಂಟೆಗೆ ಹೋಗುದಿಲ್ಲ. ಹೋದಲ್ಲೆಲ್ಲ ಡಿಸ್ಕೌಂಟ್ ಕೇಳ್ತೀನಿ ನಾನೇ. ಫುಲ್ ಚೌಕಾಸಿ 50 ರೂಪಾಯಿ ಅಂದ್ರೆ ನಾನು ಕೇಳಿದ್ರೆ 2 ರೂಪಾಯಿ. ಬೋರಿಂಗ್ ಕ್ಲಾಸಲ್ಲಿ ಎಂತ ಮಾಡೋದು? ನಾವೇ ಮಾತಾಡೋದು, ನಾವಿಬ್ರೆ ಮನೆ ಪಂಚಾಯತ್ಗೆ ಎಲ್ಲ ಮಾತಾಡೋದು. ಇವಳು ಚಾನಲ್ ಇರೋದು ವೇಸ್ಟ್, ಎಂತ ಮಣ್ಣು ಹಾಕುದಿಲ್ಲ ಅದ್ರಲ್ಲಿ. ಕಾಣ್ತಿದ್ದಾರೆ. ಸ್ವಲ್ಪ ಶೆಕೆ ಆಗ್ತಾ ಉಂಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಗೈಸ್. ಸೊ ಇವತ್ತಿನ ವ್ಲಾಗ್ ರಚಿತಕ್ಕಂದು ಮದುವೆ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಕೊನೆ ತನಕ ನೋಡಿ. ಸೊ ಇಲ್ಲಿದ್ದಾರೆ ಇವರಿಬ್ರು, ನನ್ನ ಕಸಿನ್ಸು, ರಚಿತಕ್ಕಂದು ಫ್ರೆಂಡ್ಸ್ ಇವರಿಬ್ರು. ಅವಳದು ಫೋಟೋ. ಇವಳು ನಯನ ಇಲ್ಲಿದ್ದಾಳೆ ನೋಡಿ ಗೈಸ್, ಹಾಯ್ ಮಾಡು. ಅವಳು ಸುಮ್ಮನೆ ಒಂದು ಇದು ಮಾಡೋದೀಗ. ಈ ಥರ ಇದೆ ಇವಳದು ಸ್ಯಾರಿ. ಹೆಂಗೆ ಕಾಣಿಸಿದ್ದಾಳೆ ಅಂತ ಕಮೆಂಟ್ ಮಾಡಿ ಗೈಸ್. ಇವಳು ಚಾನಲ್ ಇರೋದು ವೇಸ್ಟು, ಎಂತ ಮಣ್ಣು ಹಾಕೋದಿಲ್ಲ ಅದರಲ್ಲಿ ಅಷ್ಟೇ ನೋಡಿ. ಇಲ್ಲಿದ್ದಾಳೆ ಮೇಘನಾ. ಅವಳು ಸ್ಯಾರಿ ಇದು ಪರ್ಸ್ ತೋರಿಸು ಗೈಸ್. ಇವರು ಮುಂಬೈಯಿಂದ ಬಂದಿರೋದು, ಕನ್ನಡ ಮಾತಾಡ್ತಾ ಇದ್ದಾರೆ ನೋಡಿ. ಏನಾದರೂ ಮಾತಾಡಿ. ಹೇಗನ್ಸ್ತಾ ಉಂಟು ಅಕ್ಕಂದು ಮದುವೆ? ಕನ್ನಡದಲ್ಲಿ ಮಾತಾಡಿ. तुम्हारा उधर मुंबई में कैसा चलता है मैरिज का? ऐसा नहीं है ना? डोलू डोलू सब होता है. कन्नड़ में क्या बोलने का? ಚೆನ್ನಾಗಿ ಕಾಣಿಸ್ತಾ, ಚೆನ್ನಾಗಿ ಅನಿಸ್ತಾ ಇದೆ. लड़की का क्या बोलते हैं? लड़की का ಹುಡುಗಿ मदी मಗಳು अच्छा दिख रहा है. ಚಂದ ಕಾಣ್ತಿದ್ದಾರೆ. ಸ್ವಲ್ಪ ಶೆಕೆ ಆಗ್ತಾ ಉಂಟು. ಶೆಕೆ ಆಗ್ತಾ. ಇವರು ಬ್ರೈಡ್, ಇದು ಭಾವ. ಹಾಯ್, ಹೇಗಿದ್ದೀರಾ ಗಾಯ್ಸ್? ಹೇಗೆ ಅನಿಸ್ತಾ ಉಂಟು? ಇವರು ತುಳು ಜಾಸ್ತಿ ಮಾತಾಡೋದು ಗೈಸ್, ಅದಕ್ಕೆ ತುಳು ಮಿಕ್ಸ್ ಆಗ್ತದೆ ಅವ್ರು ಮಾತಾಡುವಾಗ. ಇವರು ಬ್ರೈಡ್, ಇದು ಚಿಕ್ಕಮ್ಮ. ಹಾಯ್ ಮಾಡಿ. ಹೇಗೆ ಅನಿಸ್ತಾ ಉಂಟು ರಚಿತಕ್ಕ ಮದುವೆ ಆಗ್ತಿರೋದು? ಮಾರಣಿಕಟ್ಟೆದು ಮೂಕಾಂಬಿಕಾ ಹಾಲಲ್ಲಿ ಗೈಸ್ ಮದುವೆ ಇರೋದು. ಇಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು. ನಾವೇ ಬೇಗ ಬಂದಿತ್ತು, ಸ್ವಲ್ಪ ಜನ ಅಷ್ಟೇ ಇರೋದು. ಇನ್ನು ಎಲ್ಲ ಬರಬೇಕಷ್ಟೇ. ಒಂದು ಬಸ್ ಹೋಗಿದೆ ಕರ್ಕೊಬರೋಕ್ಕೆ, ಫಸ್ಟ್ ಟ್ರಿಪ್. ಸಂಡೇ ಅವರು ಕೂಡ ರೆಡಿಯಾಗಿದ್ದಾರೆ. ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ ಗೈಸ್. ಇವರು ಫೋಟೋಗ್ರಾಫರ್. ಹೆಂಗೆ ಅನಿಸ್ತಾ ಉಂಟು ಅಕ್ಕ ಮದುವೆ ಆಗ್ತಾ ಇರೋದು? ಹೇಗೆ ಅನಿಸ್ತಾ ಉಂಟು? ರಚಿತಕ್ಕಂದು ಅಜ್ಜಿ ಇವರು. ಖುಷಿ ಆಗ್ತಾ ಉಂಟಾ? ಬ್ರೈಡ್ ಇದು ಸಿಸ್ಟರ್. ಎಂತ ಅನಿಸ್ತಾ ಉಂಟು ಅಕ್ಕ ಮದುವೆ ಆಗ್ತಾ ಇರೋದು? ಖುಷಿ ಆಯಿತು. ಸೊ ನಿಂಗೆ ಒಂದು ರಚಿತಕ್ಕನ ಜೊತೆ ಇರೋ ಮೆಮೊರೀಸ್ನೆಲ್ಲ ಶೇರ್ ಮಾಡು. ನಾವಿಬ್ರು ಸೈಡಲ್ಲಿ ಒಂದು ಸೀಟಲ್ಲಿ ಕೂತ್ಕೊಂಡಲ್ಲಿ ಗಟ್ಟಿ ಸಮಾಜ ಕ್ಲಾಸಲ್ಲಿ ಎಂತ ಇಬ್ರು ಒಟ್ಟಿಗೆ ಮಾತಾಡ್ತಿರುದು. ಸಮಾಜ ಕ್ಲಾಸ್ ಗೊತ್ತುಂಟಲ್ಲ, ಎಲ್ಲ ಬೋರಿಂಗ್ ಕ್ಲಾಸಲ್ಲಿ ಎಂತ ಮಾಡೋದು? ನಾವೇ ಮಾತಾಡೋದು, ನಾವಿಬ್ರೆ ಮನೆ ಪಂಚಾಯತ್ಗೆ ಎಲ್ಲ ಮಾತಾಡೋದಕ್ಕೆ ರಚಿತಾ ಮೇಘನ ನಿಂತ್ಕೊಂಡು ನೀವು ಮಾತಾಡೋಪ್ಪ, ಹೊರಗಡೆ ಹೋಗಿ ಅಂದ್ರೆ ಹೊರಗಡೆ ಹೋಗಿದ್ರಾ? ಹೊರಗಡೆ ಹಾಕ್ಲಿಲ್ಲ ಪಾಪ. ಅವರಿಗೂ ಹೆಂಗರಲ್ಲ, ಹೆಣ್ಮಕ್ಳನ್ನೆಲ್ಲ ಜಾಸ್ತಿ ಹೊರಗಡೆ ಹಾಕುದಿಲ್ಲ ಹಂಗೆ. ಕಡೆಗೆ ಅವ್ರದ್ದೊಂದು 2-3 ಸಿಗ್ನೇಚರ್ ಡೈಲಾಗ್. ಮುಂದಕ್ಕೆ ಹೋಗು ಅಲ್ಲ ಮೇಡಮ್, ಮುಂದಕ್ಕೆ ಹೋಗಪ್ಪ ಅಂದ್ರೆ ನಾವೆಂತ ಗಾಡಿ ಹಿಡ್ಕೊ ಹೋಗ್ತೇವೆ. ಅದು ಜೋರ್ನೆಗಡು ಲೈಕ್ ಇದಿತ್ತು ನಮ್ದು ಹೈಸ್ಕೂಲ್ ಡೇಸ್. ಕಡೆಗೆ ಅವಳು ಅಕ್ಕ ಮೇಡಿವರೆಗೆ ಜಾಯ್ನ್ ಆಗೋದು, ಮೇಡಿಯಿಂದ ಜಾಯ್ನ್ ಆಗೋದು, ನಾವಲ್ಲಿಂದ ನಡ್ಕೊಂಡು ಬರೋದು. ಲೈಕ್ ಇದಿತ್ತು ನಮ್ದು ಹೈಸ್ಕೂಲ್ ಡೇಸ್ ಎಲ್ಲ ತುಂಬ ಮೆಮೊರಿಯಬಲ್ ನಮಗೆ. ಕಾಲೇಜ್ ಸ್ಕೂಲ್ ಡೇಸ್ ಕಡೆಗೆ ಓಡೋದು, ಗ್ರೌಂಡ್ ಜಾರಿ ಬೀಳೋದು. ನಾನು ಶಿಕ್ಷಣ ಮಂತ್ರಿ ಕಡೆ ಮತ್ತೆಂತಾರು ಯಾರಿಗಾದ್ರೂ ಎಂತಾರು ಜುಗಾಡೋ ಕಾಲು ಹೇಳೋದೆಲ್ಲ ಮಾಡ್ತಿದ್ರ್ಯಾ? ಕಾಲು ಹೇಳೋದು ಸುಮಾರು. 10th ಕಾಲು ಹೇಳ್ತಿದ್ರಿ? 10th ಅಂದ್ರೆ ನಮ್ದೊಂದು ಗ್ರೂಪ್. 10th ಬಿ ಅವ್ರನ್ನ ನಾವು ಮಾತಾಡ್ಸಿದಿಲ್ಲ. 10th ಬಿ ಅವರು ಈಗ ಸಿಕ್ಕರು ನಾವು ಹಾಯ್ ಬಾಯ್ ಅಷ್ಟೇ. 10th ನಾವು ಅಷ್ಟೇ. CSE ಮಾತ್ರ ಮಾತಾಡೋದು, BOT ಒಬ್ರ ಹತ್ರನೂ ಮಾತಾಡೋದಿಲ್ಲ.
ಅಷ್ಟೇ ಥಿಂಕ್ ಮಾಡು. ನಾನು ಅಷ್ಟರಲ್ಲಿ ಮುಂಚೆ ವಿಡಿಯೋ 9 ಜನ ಫ್ರೆಂಡ್ಸ್ ಇದ್ದಿದ್ದು ಟೋಟಲ್. ಅದ್ರಲ್ಲಿ ನಾನು ರಚಿತ ತುಂಬ ಕ್ಲೋಸ್. ಕಡೆಗೆ ದಿವ್ಯಾ, ಕಡೆಗೆ ಸನ್ಮಾ, ವಿನುತಾ, ಪೂಜಾ, ದಿವ್ಯಾ ಆಯ್ತು. ಬರ್ತೀರಾ ಇವತ್ತು ಅವರಲ್ಲ? ಕರ್ದಿಲ್ಲ, ಹೊರಗೆ ಬಿಡೋದವ್ರು ಬಿಟ್ಟಿದ್ದು. ಇನ್ನು ಯಾರಿದೆ ಬಂದರೆ ನಂಗೆ ಪರಿಚಯ ಮಾಡಿಸಿ, ನಾನು ಬ್ಲಾಗಲ್ಲಿ ತೋರಿಸ್ತೀನಿ. ವಿನುತಾ ಪಿನ್ ಟು ಪಿನ್ ಎಂತ ತಗೊಂಡಿದ್ರು, ಎಂತ ತಗೊಂಡಿದ್ರು, ಎಲ್ಲಿಗೆ ಹೋಗುದಿದ್ರು, ಎಂತ ತಿನ್ನಕ್ಕೆ ಹೋಗ್ಬೇಕಂತಿದ್ರು. ಜಾಸ್ತಿ ಎಂತ ತಿಂತಿದ್ರಿ? ಬರ್ತಾ ಕಟ್ಟೆ ಬಸ್ರೂರಲ್ಲೊಂದು ರಿಹರ್ಸಲ್ ಇಲ್ಲಿ ನಂದು ಬ್ಲಾಗಿಗೆ. ಬಸ್ರೂರಲ್ಲೊಂದು ಮಾಲಿಂಗೇಶ್ವರ ದೇವಸ್ಥಾನದ ಮುಂದ್ಗಡೆನೆ ಒಂದು ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಉಂಟು. ಅಲ್ಲುಂಟಲ್ಲ, ಇಬ್ರು ಒಟ್ಟಿಗೆ ಹೋಗುದು ಯಾವತ್ತು. ಅವಳೆಲ್ಲಾದ್ರೂ ಒಬ್ಳೆ ಹೋದ್ರೆ ಕೇಳ್ತ್ರು ಮೇಘನೆ ಎಲ್ಲಿದ್ಲು ಅಂತ ಹೇಳಿ, ಇನ್ನೊಂದು ಹೆಣ್ಣು ಇತ್ತಲ್ಲ ಅದೆಲ್ಲಿ ಇತ್ತಂದೇಳಿ. ನಾನು ಒಬ್ಳೆ ಹೋದ್ರು ಕೇಳ್ತು ಮೇಲ್ಡಿ ಹೆಣ್ಣಿಲ್ಲ ಇತ್ತಂದೇಳಿ. ಆ ಥರ ನಮ್ಮ ಫ್ರೆಂಡ್ಶಿಪ್, ಒಬ್ರನ್ನ ಬಿಟ್ಟು ಒಬ್ರು ಇರುದಿಲ್ಲ. ಆದ್ರೂ 2 ವರ್ಷ ಮಾತಾಡ್ಲಿಲ್ಲ. 2 ವರ್ಷ ಮಾತಾಡ್ಲಿಲ್ಲ. ಆದ್ರೂ ಹೇಗೆ ಸರಿ ಆಯ್ತು? ಆಫ್ಟರ್ 2 ಇಯರ್ಸ್ ಸಹ ಸೇಮ್ ಬಾಂಡಿಂಗ್, ಅದೇ ವೈಬ್ ಮ್ಯಾಚ್ ಆಗಿತ್ತು ನಮ್ದು. ಅದೇ ಮುಂದಕ್ಕೆ ಕಂಟಿನ್ಯೂ ಆಯ್ತು. 2 ವರ್ಷ ಮಾತು ಬಿಟ್ಟಿದ್ದಕ್ಕೆ ಎಂತಾರು ರಿಗ್ರೆಟ್ ಉಂಟಾ? ರಿಗ್ರೆಟ್ಸ್ ಉಂಟು. ಬಿಕಾಸ್ ಅವಳದು ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ಲಿ ನಾನಿರಲಿಲ್ಲ 2 ಇಯರ್ಸ್. ನಂದು ಡೌನ್ಸ್ ಆ್ಯಂಡ್ ಅಪ್ಸ್ ಅಲ್ಲಿ ಅವಳಿರಲಿಲ್ಲ. ಶೇರ್ ಮಾಡೋಕೆ ಯಾರೂ ಇರಲಿಲ್ಲ. ಬಟ್ ಆ 2 ವರ್ಷದೆಲ್ಲ ಸೊ ಎಂತ ರೀಸನಿಗೆ ಎಂಥ ರೀಸನ್ ಇದ್ರೂ ಅಲ್ಲ ಮಾತು ಬಿಡು ಕೊಯ್ಬೇಡಿ, ಅವ್ರಂತಲ್ಲ ಯಾರೊಟ್ಟಿಗೂ ಅಷ್ಟೇ. ನಾನು ನಿನಗೆ ಸಜೆಷನ್ ಕೊಡ್ತಿರೋದು. ಓಕೆ, ಇವಳದು ಸಿಸ್ಟರ್, ಇವಳು ಕೂಡ ರಚಿತಕ್ಕಂಗೆ ಕ್ಲೋಸ್. ಇವಳಿಗೆ ಎಂತ ಅನಿಸ್ತುಂಟು ಅಂತ ಕೇಳುವ. ರಚಿತಕ್ಕಂಗೆ ಕ್ಲೋಸ್ ಅಂದರೆ ಅಕ್ಕನ ಫ್ರೆಂಡ್ಸ್ ಎಲ್ಲ ನನ್ನ ಫ್ರೆಂಡ್ಸು. ನನ್ನ ಫ್ರೆಂಡ್ಸ್ ಯಾರು ಅಕ್ಕನಿಗೆ ಫ್ರೆಂಡ್ಸೇ ಇಲ್ಲ. ಯಾಕಂದ್ರೆ ನಾನು ಎಲ್ರಿಗೂ ವಟ ಅಂತ ಮಾತಾಡ್ತಿದ್ರೆ ಹಂಗೆ ಎಲ್ಲರೂ ನಂಗೆ ನಾಟ್ ಲೈಕ್ ದ್ಯಾಟ್. ಶಿ ಈಸ್ ನಾಟ್ ಇಂಟ್ರೊಡ್ಯೂಸಿಂಗ್ ಎನಿ ಹರ್ ಫ್ರೆಂಡ್ಸ್ ಟು ಮೀ. ಐ ಆಮ್ ಇಂಟ್ರೊಡ್ಯೂಸಿಂಗ್ ಆಲ್ ಮೈ ಫ್ರೆಂಡ್ಸ್ ಟು ಹರ್ ಅಷ್ಟೇ. ಐ ಥಿಂಕ್ ಅವಳು ಏನೋ ಸೀಕ್ರೆಟ್ ಹೇಳ್ತಾಳೆ ಅನ್ಸುತ್ತೆ, ಅದು ನಿಂಗೆ ಗೊತ್ತಾಗಬಾರ್ದು ಅಂತ. ದಟ್ಸ್ ವಾಟ್. ಶಿ ಡೋಂಟ್ ಇಂಟ್ರೊಡ್ಯೂಸ್ ಎನಿಬಡಿ ಟು ಮೀ. ಆಯ್ತಾ? ಮತ್ತೆ ಎಂತ ಅನಿಸ್ತುಂಟು? ಅವಳಿಗೆ ಮಾತಾಡೋಕೆ ಬರೋದಿಲ್ಲ ಅಂತ ಗೈಸ್. ನೀವು 3 ಜನ ಸೇರಿ ನೀವು 3 ಜನ ಸೇರಿ ಎಂತಾರು ಜುಗಾಡ್ ಮಾಡಿದ್ಯಾ? 3 ಜನ ಸೇರಿ ಎಂತ ಹೋದಲ್ಲೆಲ್ಲ ಜುಗಾಡಿ ಎಲ್ಲ ಕಿಲ ಅಂತ ಇರುತ್ತೆ ಯಾವತ್ತು. ಎಲ್ಲರೂ ಬೈಸ್ಕೊಂಡಿರ 3 ಜನ ಸೇರ್ಕೊಂಡು? ಸುಮಾರು ಸಲ ಬೈಕ್. ಅಕ್ಕ ಅದು ಹೇಳಕ್ಕಲ್ಲ, ಇದೆಂತ ಡಿಸ್ಕೌಂಟ್ ಸೇಲ್. ಈಗ ರೀಸೆಂಟಾಗಿ ಒಂದು ಎಂತ ಅವಳಿಗೆ ಮದುವೆ ಶಾಪಿಂಗಿಗೆ ನಾವು ಬರಬೇಕಂತ ಒಂದಿತ್ತು. ನಾನಂದ್ರೆ ನಾವು 3 ಜನ ಥರ ಕಂಫರ್ಟ್ ಝೋನಲ್ಲಿ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಹೋದಾಗ ಅವರಿಗೆ ಸಾಕಾಯ್ತು ಅನ್ಸುತ್ತೆ. ಬ್ಲಾಗ್ ಎಷ್ಟು ಫಾಲೋವರ್ಸ್ ಇದ್ರೆ? 416 17 ಇದ್ರು. ಸೆಂಟರ್ ಆಫ್ ಅಟ್ರಾಕ್ಷನ್. ಇವತ್ತಿದು ಕ್ಯಾಮರಾಮನ್ ಆಫ್ ದಿಸ್ ಇವೆಂಟ್. ಎಂತ ಹೆಂಗೆ ಅನಿಸ್ತುಂಟು ಶೂಟ್ ಮಾಡ್ತಿರೋದು? ಲಾಸ್ಟ್ ಸ್ಟುಡಿಯೋಸು. ನಿಮ್ಗೆ ಎಂತ ಫಂಕ್ಷನ್ ಇದ್ರೆ ಕೇಳಿ, ಒಳ್ಳೆ ಫೋಟೋ ತೆಗೆದು ಕೊಟ್ಟರು. ಏನಾದರೂ ಎನಿ ಟೈಪ್ ಆಫ್ ಫಂಕ್ಷನ್ ಇದೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಮಾಡಿ ಕೊಡ್ತೀವಿ. ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ನು ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಕಿರಿ, ಅವ್ರ ಲಿಂಕ್ ಹಾಕಿ, ಎಲ್ಲದೂ ಹಾಕಿ. ಸಬ್ಸ್ಕ್ರೈಬ್, ಶೇರ್ ಅಂಡ್ ವಾಚ್ ಮೋರ್ ವಿಡಿಯೋಸ್ ಆಫ್ ಅಸ್. ಓಕೆ ಪ್ರಮೋಷನ್ ಆಯ್ತು. ಮತ್ತೆ ಇವರು ಅವ್ರ ಜೊತೆಗೆ ಸಿನಿಮಾಟೋಗ್ರಫಿ ಅವ್ರದ್ದು. ಅಲ್ಲಿ ಇನ್ನೊಬ್ರು ಇದ್ದಾರೆ. ಅಲ್ಲ ಅವನ್ ಮಾರ ನಿಂಗೆ ಎಂತ ಮಾರ ಚಂಡ್ಯ ರೊಟ್ಟಿ ಮಾತಾಡ್ಬೇಕ ಮಾರ ವಾದಲರಿ ಸ್ವಲ್ಪ ನಾಚಿಕೆ. ಈಸ್ ಅ ಶೈ ಗೈ. ಎಂತಾರು ಹೇಳೋಕಿದ್ರೆ ಹೇಳಿ, ನನ್ನ ಬ್ಲಾಗಲ್ಲಿ ಆಗ್ತದೆ. ನೀವು ನಿಮ್ದು ಪ್ರಮೋಟ್ ಮಾಡಿ. ಹೌದು, ನೀವು ಎಂತಾರು ಹೇಳೋದಿದ್ರೆ ಹೇಳಿ. ಅಷ್ಟೇಯಾ? ಸಿನಿಮಾಟೋಗ್ರಫಿ ಅಷ್ಟೇ. ಎಂತ ಚಾಕ್ಲೇಟ್? ಮೈಕ್ ಬೇಡ. ಹೌದು ಗೈಸ್, ಇವ್ರಿಗೆ ಡೌಟ್ ಅಂತ ನಾನು ವ್ಲಾಗ್ ಮಾಡೋದು ಹೌದಾ ಇಲ್ವಾ ಅನ್ಕೊಂಡು. ಇನ್ಸ್ಟಾಗ್ರಾಮ್ ಅಲ್ಲ, ಯೂಟ್ಯೂಬ್. ಸೊ ಗೈಸ್, ಅವ್ರಿಗೆ ಒಂಚೂರು ತೋರಿಸಿ ಬತ್ತೆ ತಡೀರಿ. ಇದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ, ಹೇಳಿ. ಬೇಗ ಸಮ ಮಾಡಿ ಹೇಳಿಯಾ ಗೈಸ್. ಇವಳು ಟೆಕ್ಸ್ಟ್ ಮಾಡಿದ್ರಲ್ಲಿ ಬಿದ್ದೋಗಿದ್ದಾಳೆ. ಫೋಟೋ ಪೋಸ್ಟ್ ಮಾಡ್ತಿದ್ಲು ಗೈಸ್, ಈಗಷ್ಟೇ ತೆಗ್ದಿದ್ದು, ಈಗಷ್ಟೇ ಪೋಸ್ಟ್ ಮಾಡೋಕೆ ಶುರು ಮಾಡಿ ಆಯ್ತು. ಎಂತ ಅಂದರೆ ನಾವು ಇವಳಿಗೆ ಒಂದೇ ಒಂದು ಫೋಟೋ ತೆಕ್ಕೊಡ್ಲ ಗೈಸ್. ಇವಳು ಸುಮಾರು ತೆಗೆದೆ, ನಾನು ಇವಳದು ಒಂದೇ ಒಂದು ಫೋಟೋ ತೆಗಿಲಿಲ್ಲ. ನಾನು ಇವಳು ರಿಯಾಕ್ಟ್ ಮಾಡೋಕ್ಕಂತ ಕಾಯ್ತಿದ್ದೆ, ಬಟ್ ಇವಳು ಏನೂ ರಿಯಾಕ್ಟೇ ಮಾಡ್ತಿಲ್ಲ. ನನ್ನ ತೆಗಿ ಅವ್ರು ನಾನು ತೆಗಿಲಿಲ್ಲ ನೀನು ಅಂತ ಏನೂ ರಿಯಾಕ್ಟ್ ಮಾಡ್ತಿಲ್ಲ ಗೈಸ್. ಬಸ್ ಬಂತು, ಜನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಕರ್ಕೊಂಡು ಬರೋಕ್ಕೆ ಹೋಗಿದ್ದು, ಬಸ್ ಬಂತು ಗೈಸ್. ಹೇಳು.
ಹಾಂ, ಗಟ್ಟಿ ಸ್ವಲ್ಪ. 3 ಜನ ಯಾರ್ಯಾರು ಅಂತ ಹೇಳ್ತಿದ್ದಾಗ ಹೇ ರೈಮಂಡ್ ಡಿಸ್ಕೌಂಟ್ ಸೇಲ್, ನ್ಯಾನ್ಸಿ ನೈಂಟಿಂಗೇಲ್, ಕೆಂಪಿ ಕೋರಣಕುಂಟೆ ಅವಳು. ಹಾಂ, ಎಂತಕ್ಕೆ ಅಂದರೆ ರೋಸಿ ರೈಮಂಡ್ ಡಿಸ್ಕೌಂಟ್ ಸೇಲ್ ಎಂತಕ್ಕಂದ್ರೆ ಹೋದಲ್ಲೆಲ್ಲ ಡಿಸ್ಕೌಂಟ್ ಕೇಳಿದ್ರೆ ನಾನೇ ಫುಲ್ ಹಾ. ಚೌಕಾಸಿ ಹಾಂ 50 ರೂಪಾಯಿ ಅಂದ್ರೆ ನಾನು ಕೇಳಿದ್ರಿಗೆ 2 ರೂಪಾಯಿ ಹಾಂ ಬರ್ಬೋದಂತ ಲೈವ್ ಮಾಡಿದ್ರೆ ಬರ್ತಿತ್ತು. ಹಾಂ, ಓಕೆ. ಅದಕ್ಕೆ ರೋಸಿ ಕಂಟಿನ್ಯೂ ಮಾಡು ಬ್ಲಾಗ್. ಹಾಂ, ಅದಕ್ಕೆ ಎಂತ ಹೇಳೋದು ನಿಂಗೆ? ರೋಸಿ ರೇಮಂಡ್ ಡಿಸ್ಕೌಂಟ್ ಸೇಲ್. ಸೊ ಅದಕ್ಕೆ ಇವಳ್ದು ಹೆಸರು, ನಿಂದ ಹೆಸರು ನ್ಯಾನ್ಸಿ ನೈಂಟಿಂಗೇಲ್. ಅದೇನಕ್ಕೆ ಹಾಗೆ? ಅದು ಅವ್ರ 3 ಕಾಂಬೋದಲ್ಲಿ ಇವಳು ಡಿಸ್ಕೌಂಟ್ ಸೇಲ್, ಹಾಂ ನಾನು ನ್ಯಾನ್ಸಿ ನೈಂಟಿಂಗೇಲ್. ಹಾಂ, ಬ್ರೈಡ್ ಇಡ್ಲಲ್ಲ ಅವಳು ಕೆಂಪಿ ಕೋಣ ಅನ್ಕೊಂಡೆ. ಓ 3 ಜನ ಅದ್ರಲ್ಲೂ 3 ಜನಕ್ಕೆ 3 ಹೆಸರು ಅಂತ ಗೈಸ್. ಅವತ್ತೊಂದು ಕಾಮಿಡಿ ಏನಂದ್ರೆ ನಾವು ಮೆಟ್ರೋದಲ್ಲಿ ಬರ್ತಾ ಇದ್ವಿ. ಹಾ. ಮೆಟ್ರೋದಲ್ಲಿ ಬರೋತ್ತಿಗೆ ನಾವು ಅದೇ ನಮ್ದು 3 ಜನರ ಹೆಸರು ನಾವು ರಿಯಲ್ ನೇಮಲ್ಲಿ ಕರ್ಕೊಳ್ಳಿಲ್ಲ. ಕೆಂಪಿ ಕೋಣನ್ಕುಂಟೆ ಬಾಯಲ್ಲಿ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಇದು ಜಯನಗರ ಹೋಗೋ ಮೆಟ್ರೋ ಸ್ಟೇಷನ್, ಕೋಣನ್ಕುಂಟೆಗೆ ಹೋಗುದಿಲ್ಲ. ನಮ್ಗೆ ಜೋರ್ ಎಲ್ಲ ಜನರಿಗೆಲ್ಲ ಕೇಳ್ತಲ್ಲ. ಮತ್ತೆ ನಿಮ್ದೆಂತ ಹೇಳುಕುಂಟ? ಅಷ್ಟೇ ಮುಗಿ. ಓಕೆ, ಬ್ರೈಡ್ ಬಂದರು ಗೈಸ್. ನಾಳೆ 3 ಸರಿ ಹೋಗ್ಬೇಕಂತ